ಸಂಧ್ಯಾ ಅವ್ರೇ. ಜ್ಯೋತಿ, ಕೂತ್ಕೊಳ್ಳಿ. ಏನಾದ್ರೂ ತಗೋತೀರಾ? ಇಲ್ಲ ಇಲ್ಲ, ನಿಮ್ ಹತ್ರ ಮಾತಾಡ್ಬೇಕಿತ್ತು. ನೀವಿದ್ದೀರೇನೋ ಅಂತ ಬಂದೆ. ಸದ್ಯ ನೀವಿದ್ದೀರಾ? ಇಲ್ದೆ ಎಲ್ಲ ಹೋಗ್ಲಿ, ಇದೀನಷ್ಟೇ. ಇವತ್ತೇನಾದ್ರೂ ರಜಾನಾ? ಕೆಲ್ಸಕ್ಕೆ ಹೋಗಿಲ್ಲ? ಮನ್ಸಿಗೆ ನೆಮ್ಮದಿ ಇಲ್ದೆ ಆಫೀಸ್ಗೆ ಹೋಗೋಕ್ ಮನ್ಸಿರ್ಲಿಲ್ಲ, ಅದಕ್ಕೆ ರಜಾ ಹಾಕ್ತೆ. ನನ್ ವಿಚಾರ ಬಿಡಿ, ನೀವೇನೋ ಮಾತಾಡ್ಬೇಕು ಅಂದ್ರಲ್ಲ, ಹೇಳಿ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಏನಾಗ್ಬೇಕು ಹೇಳಿ ಜ್ಯೋತಿ. ಸಂಧ್ಯಾ ಅವ್ರೆ, ಎಷ್ಟೇ ಕಷ್ಟ ಆದ್ರೂ ಈ ಊರ್ನ ನಮ್ಮ ಅಣ್ಣನ ಬಿಟ್ಟು ಹೋಗ್ಬೇಡಿ. ಇದೇ ನಾನು ನಿಮ್ಮ ಹತ್ರ ಕೇಳ್ತಾ ಇರೋ ಸಹಾಯ. ಬಿಟ್ಟು ಹೋಗ್ತಿರೋದು ನಾನಲ್ಲ ಜ್ಯೋತಿ, ನಿಮ್ಮಣ್ಣ. ನನಗೆಲ್ಲ ಗೊತ್ತು. ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಅಣ್ಣನ ಹತ್ರ ನಾನು ಮಾತಾಡಿ ಅವನಿಗೆಲ್ಲ ಅರ್ಥ ಮಾಡಿಸ್ತೀನಿ. ಅವ್ರ ಅರ್ಥ ಮಾಡ್ಕೋತಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಶಿವ ಅವ್ರ ವಿಚಾರನ ಮುಚ್ಚಿಟ್ಟಿದ್ದಕ್ಕೆ ಅವ್ರಿಗೆ ಬೇಜಾರಾಗಿದೆ. ನಾನು ಮೊದಲೇ ಎಲ್ಲ ಹೇಳೋಣ ಅಂತಿದ್ದೆ, ಆದ್ರೆ ಬೂದಿ ಮುಚ್ಚಿರೋ ಕೆಂಡನ ನೀವೇ ಯಾಕೆ ಗಾಳಿ ಊದಿ ಹೊಗೆ ಆಡಿಸ್ತೀರಾ? ಹಾಗೆ ಬಿಟ್ಬಿಡಿ. ಸಮಯ ಕಳ್ದ ಹಾಗೆ ಎಲ್ಲ ಆರೋಗತ್ತೆ, ನೀವ್ ನೆಮ್ಮದಿಯಾಗಿರ್ಬೋದು ಅಂತ ತುಳಸಿ ಹೇಳಿದ್ಲು. ಆಗ ನನಗೂ ಅದ್ ಸರಿ ಅನ್ನಿಸ್ತು. ಆದ್ರೆ ಈಗ ಇನ್ಯಾರೋ ಬಂದು ಗಾಳಿ ಊದಿ ಹೊಗೆ ಜೊತೆ ಬೆಂಕಿನೂ ಹತ್ಕೊಂಡ್ಬಿಡ್ತು. ಅಲ್ಲ, ಹೋಗಿ ಹೋಗಿ ಆ ತುಳಸಿ ಮಾತನ್ನ ನೀವ್ ಯಾಕೆ ಕೇಳಕ್ ಹೋದ್ರಿ? ಯಾರಾದ್ರೂ ನೆಮ್ಮದಿಯಾಗಿರ್ತಾರೆ ಅಂತಂದ್ರೆ ಅವಳಗ್ ಸಹಿಸ್ಕೊಳಕ್ ಆಗೋದಿಲ್ಲ. ಅವಳ ನೆಮ್ಮದಿನ ಹಾಳು ಮಾಡಕ್ಕೆ ನೋಡ್ತಾಳೆ. ಅವಳಿಂದಾನೆ ನಾನಿವತ್ತು ಈ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿರೋದು. ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ನಿಮ್ಮಿಬ್ರನ್ನ ಒಂದ್ ಮಾಡೋ ಜವಾಬ್ದಾರಿ ನಂದು. ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನ ತಗೋಬೇಡಿ. ಅವ್ರ ಮನ್ಸು ಕಲ್ಲಾಗ್ಬಿಟ್ಟಿದೆ ಜ್ಯೋತಿ. ನೀವೆಷ್ಟೇ ಪ್ರಯತ್ನ ಪಟ್ರೂ ಆ ಕಲ್ಲು ಕರ್ಗೋದಿಲ್ಲ. ಹಣೆ ಬರ್ತಲ್ಲಿ ಬರ್ತಿದ್ರೆ ಮನ್ಸು ಬದಲಾಗುತ್ತೆ, ಕಲ್ಲು ಕರಗುತ್ತೆ. ನಿಮ್ಗೆ ಅಣ್ಣನ ಮೇಲೆ ಪ್ರೀತಿ ಇದೆ ತಾನೆ? ತುಂಬಾ ಇದೆ ಜ್ಯೋತಿ, ಅದಕ್ಕೋಸ್ಕರನೇ ತಾನೆ ನಾನಿನ್ನೂ ಇಲ್ಲಿರೋದು. ಸರಿ ಆಗುತ್ತೆ, ದಯವಿಟ್ಟು ನನ್ನ ಮಾತು ಕೇಳಿ. ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಎಲ್ಲ ಒಳ್ಳೇದಾಗತ್ತೆ, ನನ್ನ ನಂಬಿ. ಹಾಗಿದ್ರೆ ನೀವು ಶಿವು ಒಂದಾಗ್ತೀರಾ? ದೂರ ಆಗಿರೋ ನಾವ್ ಒಂದಾಗ್ಬೇಕು ಅಂತ ಹೇಗ್ ಬಯಸ್ತಿರೋ ಹಾಗೆ ನೀವು ಒಂದಾಗ್ಬೇಕು ಅಂತ ನನ್ನ ಆಸೆ. ನೀವೇ ಹೇಳಿದ್ರಿ, ಹಣೆ ಬರಹದಲ್ಲಿ ಬರ್ತಿದ್ರೆ ಕಲ್ಲು ಕರಗತ್ತೆ, ಮನ್ಸು ಒಂದಾಗತ್ತೆ ಅಂತ. ಅಂದ್ಮೇಲೆ ನಿಮ್ಮ ಮನ್ಸು ಅದ್ಯಾವತ್ತೂ ಬದಲಾಗಲ್ಲ. ನನ್ನ ಜೀವನದಲ್ಲಿ ಅವ್ರ ಪಯಣ ಅಲ್ಪವಾದಿ ಅಷ್ಟೇ. ಬಂದ್ರು, ಸ್ವಲ್ಪ ದಿನ ಪ್ರಯಾಣ ಮಾಡಿದ್ರು, ಅವ್ರ ಸ್ಟಾಪ್ ಬಂತು, ಇಳ್ಕೊಂಡ್ರು. ಆದ್ರೆ ಅವ್ರು ನಿಮ್ ಜೊತೆ ಇನ್ನೂ ಪ್ರಯಾಣಿಸೋದಕ್ಕೆ ಇಷ್ಟಪಡ್ತಿದ್ದಾರೆ ಜ್ಯೋತಿ. ಇಷ್ಟಪಟ್ಟಿದ್ದೆಲ್ಲ ನಡೆಯೋದಿಲ್ಲ ಅಲ್ವಾ? ಹಾಗೆ ನಡೆಯೋದಿದ್ರೆ ನನ್ನ ಜಾಗದಲ್ಲಿ ನೀವಿರ್ಬೇಕಿತ್ತು.